ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಅಂದವಾಗಿದ್ದ ಕೆರೆಗಳು ಕಲುಷಿತ ನೀರು, ಒತ್ತುವರಿ ಅಥವಾ ನಿರ್ವಹಣೆಯ ಕೊರತೆಯಿಂದ ಹಾಳಾಗುತ್ತಿವೆ. ಪರಿಸರಕ್ಕೆ ಮತ್ತು ಅಂತರ್ಜಲಕ್ಕೆ ಮಾರಕವಾಗಿರುವ ಈ ಸಮಸ್ಯೆಯನ್ನ ಬಗೆಹರಿಸುವವರು ಯಾರು? ಜೀವ ಸೆಲೆಗಳ ಸಂರಕ್ಷಣೆ ಹೇಗೆ? ಹೌದು, ಮಹದೇವಪುರ ಕ್ಷೇತ್ರದ ಕಿತಗನೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಿತಗನೂರು ಕೆರೆಯನ್ನ ಅಭಿವೃದ್ಧಿಪಡಿಸಿ ಕಳೆದ ವಾರವಷ್ಟೇ ಕ್ಷೇತ್ರದ ಶಾಸಕಿ ಮಂಜುಳಾ ಲಿಂಬಾವಳಿ ಲೋಕಾರ್ಪಣೆಗೊಳಿಸಿದ್ದಾರೆ. ಆದರೆ ವಾರ ಕಳೆಯುವ ಮುನ್ನವೇ ಬಡಾವಣೆಗಳ ಕಲುಷಿತ ನೀರು, ಕಾರ್ಖಾನೆಗಳ ರಾಸಾಯನಿಕ ನೀರು ನೇರವಾಗಿ ಕೆರೆಗೆ ಸೇರುತ್ತಿವೆ. ಸಂಸ್ಕರಿಸಿದ ಕೊಳಚೆ ನೀರು ಮತ್ತು ಕೈಗಾರಿಕಾ ರಾಸಾಯನಿಕಗಳು ನೇರವಾಗಿ ಕೆರೆಗೆ ಸೇರುತ್ತಿರುವುದರಿಂದ ಬೆಂಗಳೂರಿನ ಯಾವುದೇ ಒಂದು ಕೆರೆಯು ಕುಡಿಯಲು ಅಥವಾ ಸ್ನಾನ ಮಾಡಲು ಯೋಗ್ಯವಾಗಿ ಉಳಿದಿಲ್ಲ ಎಂಬುದು ಸತ್ಯವಾದ ಮಾತು. ಕೆರೆಗಳು ಹಳ್ಳಿಗಳ ಜೀವನಾಡಿ. ಕಾಲ ಕಾಲಕ್ಕೆ ಅವುಗಳ ಹೂಳು ತೆಗೆಯುವುದು, ಕೆರೆ ಏರಿ ಮತ್ತು ಸುತ್ತಮುತ್ತಲಿನ ಸ್ಥಳಗಳನ್ನ ಸ್ವಚ್ಛವಾಗಿಸುವುದು, ಚರಂಡಿ ನೀರು ಮುಂತಾದ ಮಾಲಿನ್ಯಗಳನ್ನ ಕೆರೆಗೆ ಸೇರದಂತೆ ನೋಡಿಕೊಳ್ಳುವುದು, ನೀರು ಸೋರಿಕೆಯನ್ನ ತಡೆಯುವುದು ಗ್ರಾಮ ಪಂಚಾಯಿತಿಯ ಜವಾಬ್ದಾರಿಗಳಾಗಿವೆ. ಕೆರೆಗಳು ಇಡೀ ಗ್ರಾಮವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಿಗೂ ನೀರುಣಿಸುವ ಜೀವಸೆಲೆ. ಕಿತ್ತಗನೂರು ಗ್ರಾಮದ ಕೆರೆ ಒಂದು ಕಾಲದಲ್ಲಿ ಗ್ರಾಮಕ್ಕೆ ಜೀವ ಜಲವನ್ನ ಪೂರೈಸುತ್ತಿತ್ತು. ಆದರೆ ಕೆಲವರು ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ, ಸಾಗುವಳಿ ಮಾಡಿದ್ದಾರೆ. ಇದೀಗ ಕೆರೆಯನ್ನ ಉಳಿಸಲು ಗ್ರಾಮಸ್ಥರು ಹೋರಾಡಬೇಕಾಗಿದೆ. ಕೆರೆಗೆ ಕೊಳಚೆ ನೀರು ಸೇರುತ್ತಿರುವುದರ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನಿಸಿದಾಗ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ, ತಪ್ಪಿತಸ್ಥರಿಗೆ ನೋಟಿಸ್ ಜಾರಿ ಮಾಡಿದ್ದು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಈಗಾಗಲೇ ಕೊಳಚೆ ನೀರು ಹರಿಸುವ ಮಾರ್ಗ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ. ಕೆಲವೇ ದಿನಗಳಲ್ಲಿ ಸಮಸ್ಯೆ ಬಗ್ಗೆ ಅರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಏನೇ ಆದರೂ ಮುಂದಿನ ಪೀಳಿಗೆಗೆ ಕೆರೆಗಳನ್ನ ಸಂರಕ್ಷಿಸುವ ಕರ್ತವ್ಯ ಪ್ರತಿಯೊಬ್ಬರ ಮೇಲೂ ಇದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು.